ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ನಿನ್ನೆ ಏನಪ್ಪ ಸ್ಪೆಷಲ್ಲು ಅಂತ ಅಂದರೆ, ನಾನು ಮದುವೆ ಆಗಿ 9 ವರ್ಷ ಆಗಿತ್ತು. ಸೊ ನಮ್ಮನೆಯವರು ಬೆಂಗಳೂರಲ್ಲಿದ್ದಾರೆ. ಸೊ ನಾನು ಊರಲ್ಲಿದ್ದೀನಿ. ನೋ ಸೆಲೆಬ್ರೇಷನ್ ಏನೂ ಇಲ್ಲ. ಅಮ್ಮ ಬೆಳಗ್ಗೆ ಬಂದು ಹಾಲು ಪಾಯಸ ಮಾಡಿದರು, ಸ್ವೀಟು ಅಂತ. ಮಧ್ಯಾಹ್ನ ಬಂದು ಮಟನ್ ಸಾಂಬಾರು ಮಾಡಿದರು. ಸೊ ಅದೇ ಸ್ಪೆಷಲ್, ಇನ್ನೇನಿಲ್ಲ. ಮನೇಲಿ ಪೂಜೆ ಮಾಡೋದು ಅಷ್ಟೇ ಸ್ಪೆಷಲ್. ಈ ವರ್ಷ ಸ್ಪೆಷಲ್ ಅಷ್ಟೇ, ಇನ್ನೇನಿಲ್ಲ. ನನ್ನ ಮಗ ಬಂದು ಸಮ್ಮರ್ ಹಾಲಿಡೇಸ್ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಟೇಬಲ್ಸ್ ಬರಿ ಅಂತ ಹೇಳಿದ್ದೆ. ಸೊ ಟೇಬಲ್ಸ್ನ ಬರಿತಾ ಇದ್ದ. ಹಾಗೆ ಒಂದು ಕ್ಲಿಪ್ಪಿಂಗ್, ಅಮ್ಮ ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಮಧ್ಯಾಹ್ನಕ್ಕೆ ನಮ್ಮೂರಲ್ಲೇ ಒಂದು ಫಂಕ್ಷನ್ ಇತ್ತು, ಬೀಗ್ರೂಟ. ಸೊ ಎಲ್ಲರೂ ಅಲ್ಲೋಗ್ತಾರೆ. ನಾನು ಆಗೋದಿಲ್ಲ ಅಂದ್ಬಿಟ್ಟು ನನಗೋಸ್ಕರ ಮಟನ್ ತಂದಿದ್ರು. ಸೊ ಮಟನ್ನು ಹುರಿದಿರೋದು ಒಂದೆರಡು ಟೇಸ್ಟ್ ಮಾಡೋಣ ಅಂತ ಒಂದೆರಡು ಪೀಸ್ ಪ್ಲೇಟಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗೆ ಬಂದು ನಿಮಗೆ ಒಂದು ರೆಸಿಪಿನ ಇವತ್ತು ಶೇರ್ ಮಾಡೋಣ ಅಂತ ಇದ್ದೀನಿ. ಯಾವುದಪ್ಪ ರೆಸಿಪಿ ಅಂತ ಅಂದರೆ, ಹಾಲಿನಿಂದ ಮಾಡುವಂಥ ರೆಸಿಪಿ. ಯಾವ ಹಾಲು ಅಂದರೆ, ಹಸು ಕರು ಹಾಕಿದ ಮೊದಲನೇ ದಿನದ ಹಾಲಿನಿಂದ ಈ ರೆಸಿಪಿನ ಅಮ್ಮ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಚಿಕ್ಕವರಿದ್ದಾಗಿಂದನೂ ಈ ರೆಸಿಪಿನ ಮಾಡಿಸ್ಕೊಂಡು ತಿಂತಾಯಿದ್ವಿ. ನಾನು ಈಗಲೂ ಅಷ್ಟೇ, ಹಸು ಕರು ಹಾಕೋದ್ರೆ ಈ ರೆಸಿಪಿನ ನಾನೇನಾದರೂ ಇಲ್ಲಿದ್ದರೆ ಮಾಡಿಸ್ಕೊಂಡು ತಿಂತೀನಿ. ಮೊದಲನೇ ಹಾಲಿನಿಂದ ಈ ರೀತಿ ಕೇಕ್ ಥರ ಮಾಡ್ತಾರೆ ಅಮ್ಮ. ತುಂಬ ಸುಲಭ ರೆಸಿಪಿ ಮಾಡೋದು, ಏನು ಕಷ್ಟ ಏನಿಲ್ಲ. ಆದರೆ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ. ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದು ಇಷ್ಟ. ಮತ್ತು ನೆಕ್ಸ್ಟ್ ಡೇಯಿಂದ ಬರೋ ಹಾಲಿನಿಂದ ಮಾಮೂಲಿ ರೈಸ್ ಹಾಕಿ ಮಾಡ್ತಾರಲ್ಲ, ಆ ಥರ ಗಿಣ್ಣು ಅದು ಇಷ್ಟ. ಅದಕ್ಕಿಂತ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇವತ್ತಿನ ದಿನ ಆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ಆ ರೆಸಿಪಿನ ನೀವು ಕೂಡ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಸೊ ಬನ್ನಿ, ಇದಕ್ಕೆಲ್ಲ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೆಸಿಪಿನ ಬಂದು ಅಮ್ಮನೇ ಮಾಡ್ತಾ ಇದ್ದಾರೆ, ನಾನು ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಒಂದು ಬೌಲಿಗೆ ಫಸ್ಟಿಗೆ ಮೊದಲನೇ ದಿನದ ಹಾಲೇನಿದೆ ಅದನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದಾರೆ. ಕೊಬ್ಬರಿ ತುರಿ ಹಾಕೋದ್ರಿಂದ ಟೇಸ್ಟ್ ಸಖತ್ತಾಗಿರುತ್ತೆ. ಮತ್ತು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಶುಗರ್ ಯಾರು ಇಷ್ಟಪಡಲ್ವೋ, ಶುಗರ್ ಯಾರು ಯೂಸ್ ಮಾಡಲ್ಲ ಅಂತಿರೋ ಅವರು ಬೆಲ್ಲ ಕೂಡ ಪುಡಿ ಮಾಡಿ ಹಾಕ್ಕೋಬೋದು. ಬೆಲ್ಲ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ಥರ ಎಷ್ಟು ಸ್ವೀಟ್ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ಶುಗರ್ನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಏಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕ್ಕೋಬೇಕು, ಫ್ಲೇವರಿಗೆ ಚೆನ್ನಾಗಿರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಇಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಮೊದಲನೇ ದಿನದ ಹಾಲು ಎಷ್ಟು ಗಟ್ಟಿಯಾಗಿರುತ್ತೆ ಅಂತ. ಸೊ ಇದು ಆಲ್ರೆಡಿ ಒಂದು ಸಲ ಮಾಡಿದರು, ಮತ್ತು ಮಿಕ್ಕಿದ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಟಿದ್ರು. ಸೊ ಇನ್ನೂ ಗಟ್ಟಿಯಾಗಿದೆ ಹಾಲು. ಈ ರೀತಿ ಇರುತ್ತೆ. ಈ ರೀತಿ ನೀಟಾಗಿ ಶುಗರು ನೀಟಾಗಿ ಮಿಕ್ಸ್ ಆಗಬೇಕು, ಕರಗಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ತಟ್ಟೆನ ತೊಗೊಂಡು ಅದಕ್ಕೆ ತುಪ್ಪನ ಸವರಿ ಈ ಕನ್ಸಿಸ್ಟೆನ್ಸಿ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವೋ ಅದನ್ನು ನೀಟಾಗಿ ಹಾಕ್ಕೊಂಡು ತಟ್ಟೆಗೆ ಗ್ಯಾಸ್ ಮೇಲೆ ಬಿಸಿನೀರನ್ನ ಇಟ್ಟು ಆ ಹವೆಯಲ್ಲಿ ಅದು ಬೇಯಬೇಕು ಅಷ್ಟೇ, ಇನ್ನೇನಿಲ್ಲ. ಬೆಂದಾದಮೇಲೆ ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ಟು ಆಮೇಲೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಅದನ್ನು ಕಟ್ ಮಾಡಿಕೊಂಡು ತಿನ್ಬೋದು. ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಮೊದಲನೇ ದಿನದ ಹಾಲಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ. ಯಾವುದೇ ಕಾರಣಕ್ಕೂ ಹಾಲನ್ನ ವೇಸ್ಟ್ ಮಾಡಬೇಡಿ. ಸೊ ಮೊದಲನೇ ದಿನದ ಹಾಲಲ್ಲಿ ಒಂದೊಂದು ಥರ ಸ್ವೀಟ್ ಮಾಡ್ತಾ ಇರ್ತಾರೆ. ಸೊ ನಾವು ಈ ಥರ ಮಾಡ್ತೀವಿ. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.